ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಮುಂದುವರೆದಿದೆ. ಇನ್ನು ಹೃದಯಾಘಾತದ ವರದಿ ಸಲ್ಲಿಕೆಗೆ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ನಾಳೆ ಸರ್ಕಾರಕ್ಕೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಹಾಸನದಿಂದ ಬೆಂಗಳೂರಿಗೆ ತಜ್ಞರ ತಂಡ ಆಗಮಿಸಿರೋದು. ನಾಳೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ಆರೋಗ್ಯ ಸಚಿವರಿಗೆ ವರದಿ ಸಲ್ಲಿಕೆ ಆಗುತ್ತೆ. ಅನೇಕ ವೈದ್ಯರನ್ನ ರಿಪಬ್ಲಿಕ್ ಕನ್ನಡ ಕೂಡ ಸಂಪರ್ಕ ಮಾಡಿದೆ. ತಜ್ಞ ವೈದ್ಯರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಎಲ್ಲರೂ ಹೇಳ್ತಿರೋದಿಷ್ಟೇ, ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತಲ್ಲ, ರಾಜ್ಯಾದ್ಯಂತ ಇನ್ಫ್ಯಾಕ್ಟ್ ದೇಶದಾದ್ಯಂತ ಹೃದಯಾಘಾತಗಳು ಆಗ್ತಲೇ ಇದೆ. ಆದ್ರೆ ಹಾಸನದಲ್ಲಿ ಹೆಚ್ಚಿನ ವರದಿಗಳು ಬಹಿರಂಗವಾಗ್ತಾ ಇರೋ ಕಾರಣಕ್ಕೋಸ್ಕರ ಆ ಆತಂಕ ಇದೆ. ಜನರು ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಸನದಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ, ಪರಿಸ್ಥಿತಿಯನ್ನ ನಿಭಾಯಿಸುವ ಸಲುವಾಗಿ ಮಾಡಿಕೊಳ್ಳಲಾಗಿದೆ ಅಂತ. ಆದ್ರೂ ಜನರಲ್ಲಿರುವ ಆತಂಕವನ್ನ ದೂರ ಮಾಡುವ ಸಲುವಾಗಿ ತಜ್ಞರ ಸಮಿತಿ ಹಾಸನಕ್ಕೆ ಭೇಟಿ ನೀಡಿತ್ತು. ಈ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೀಪ್ತಿ, ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಹಾಸನ ವಿಶೇಷವಾಗಿ ಗಮನ ಸೆಳೆತಿರೋದು, ಅದರಲ್ಲೂ ಹಾಸನದ ಜನರಿಗೆ ಆತಂಕ ಕಾರಣವಾಗ್ತಾ ಇರೋದು ಸತತ ಹೃದಯಾಘಾತ. ಈ ವರದಿ ಎಷ್ಟು ಮಹತ್ವಪೂರ್ಣದ್ದಾಗಿರುತ್ತೆ, ಹಾಗೆ ಹಾಸನದ ಜನರಿಗೆ ಈ ವರದಿಯಿಂದ ಏನೆಲ್ಲ ನಿರೀಕ್ಷೆ ಇಟ್ಕೊಳ್ಬಹುದು? ಸ್ಮಿತಾ, ಹಾಸನದಲ್ಲಿ ಸರಣಿ ಹೃದಯಾಘಾತ ಆಗ್ತಿರುವಂತಹ ಪ್ರಕರಣ ಸರ್ಕಾರಕ್ಕೆ ತಲೆಬಿಸಿಯನ್ನ ಉಂಟು ಮಾಡಿತ್ತು. ಹೀಗಾಗಿ ಒಂದು ತಾಂತ್ರಿಕ ಸಮಿತಿಯನ್ನ ರಚಿಸುವ ಮೂಲಕ ಅಲ್ಲಿ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು, ಅಂದ್ರೆ ಇಷ್ಟು ಹೃದಯಾಘಾತಗಳಿಗೆ ಮೂಲ ಕಾರಣ ಏನು ಅನ್ನೋದನ್ನ ಹುಡುಕಿ ಅಂತ ಹೇಳಿ ಒಂದು ಸಮಿತಿ ರಚನೆಗೆ ಸೂಚಿಸಿತ್ತು. ಇದರ ಬೆನ್ನಲ್ಲೇ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಏನು ಈ ಮುಂಚೆ ರಾಜ್ಯದ ಹೃದಯಾಘಾತದ ವರದಿಯನ್ನ ತಯಾರು ಮಾಡ್ತಾ ಇದ್ರು, ಅದೇ ಒಂದು ಸಮಿತಿಗೆ ಈ ಜವಾಬ್ದಾರಿಯನ್ನ ಕೊಡ್ತು. ಈಗ ಹಾಸನಕ್ಕೆ ವಿಶೇಷವಾಗಿ ಒತ್ತನ್ನ ಕೊಟ್ಟು ಅಲ್ಲಿ ಆದಂತಹ 23 ಹೃದಯಾಘಾತದ ಪ್ರಕರಣಗಳು, ಈಗ ನಂಬರ್ ಜಾಸ್ತಿ ಆಗಿದೆ. ಆದ್ರೆ ಸಮಿತಿಯನ್ನ ರಚಿಸುವಂತಹ ಸಂದರ್ಭದಲ್ಲಿ 23 ಸಾವಾಗಿತ್ತು ಹೃದಯಾಘಾತಕ್ಕೆ. ಹೀಗಾಗಿ ಅದರ ಬೆನ್ನಲ್ಲೇ ಈಗ ಅಧ್ಯಯನವನ್ನ ಕೂಡ ಮಾಡಲಾಗಿತ್ತು. ಈಗ ಅಂತಿಮವಾದಂತಹ ವರದಿಯನ್ನ ನಾಳೆ ಸರ್ಕಾರಕ್ಕೆ ಸಮಿತಿ ಸಲ್ಲಿಸಲಿಕ್ಕಿದೆ. ಇವತ್ತು ಅದೇ ವಿಚಾರವಾಗಿ ಈ ಒಂದು ಹಾಸನದ ಡಿಎಚ್ಒ ಹಾಗೆ ಅಲ್ಲಿರುವಂತಹ ಕಾಲೇಜಿನ ವೈದ್ಯಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಅವರು ಮುಂದಾಗ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಎಷ್ಟು ಸ್ಟಡಿ ಅಂದ್ರೆ 80% ಕಂಪ್ಲೀಟ್ ಆಗಿದೆ, ಯಾವೆಲ್ಲ ರೀತಿಯ ಪ್ರೊಸೀಜರ್ ನಡೆದಿದೆ ಅನ್ನೋದನ್ನ ಮಾಹಿತಿಯನ್ನ ಪಡೆಯೋದಕ್ಕೆ ಅಂತ ಹೇಳಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ನ ಮಾಡ್ತಾ ಇದ್ದಾರೆ. ಅದೇನು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆರಂಭ ಆಗ್ಲಿಕ್ಕಿದೆ. ನಂತರ ನಾಳೆ ಈ ಹಾಸನ ಹೃದಯಾಘಾತದ ವರದಿ ಸಮಿತಿಯಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು, ಡಿಎಚ್ಒ ಸೇರಿ ಅಲ್ಲಿರುವಂತಹ ವೈದ್ಯರು, ಅವರನ್ನ ಜಯದೇವ ಆಸ್ಪತ್ರೆಗೆ ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಕೂಡ 10 ಗಂಟೆ ಹೊತ್ತಿಗೆ ಈ ಒಂದು ಟೀಮ್ ಜಯದೇವ ಆಸ್ಪತ್ರೆಯಲ್ಲಿ ಸೇರುತ್ತೆ. ನಂತರ ಒಂದು ಸುತ್ತಿನ ಸಭೆ ಆಗಿ ಸಂಜೆ 4 ಗಂಟೆಗೆ ದಿನೇಶ್ ಗುಂಡೂರಾವ್ ಅವರು ಜಯದೇವ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ಅವರಿಗೆ ರಿಪೋರ್ಟ್ ಅನ್ನ ಕೊಡೋಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಇನ್ನು ಪ್ರಾಥಮಿಕ ವರದಿಯಲ್ಲಿ ಹಾಸನದ ಹೃದಯಾಘಾತಕ್ಕೆ ಮಾಂಸ ಸೇವನೆ ಅತಿ ಮುಖ್ಯ ಕಾರಣ ಅನ್ನೋದು ಕಂಡು ಬಂದಿದೆ. ಇದನ್ನ ರಿಪಬ್ಲಿಕ್ ಕನ್ನಡ ವಾರದ ಹಿಂದಷ್ಟೇ ಈ ವಿಚಾರವನ್ನ ಹೇಳಿತ್ತು. ಅಂದ್ರೆ ಅಲ್ಲಿ ಪ್ರಮುಖವಾದಂತಹ ಕಾರಣ ಅಂದ್ರೆ ರೆಡ್ ಮೀಟ್ ಸೇವನೆಯಿಂದ ಹೃದಯಾಘಾತದ ಹೆಚ್ಚಳ ಆಗಿದೆ ಅಂತ ಹೇಳಿ. ಜೊತೆಗೆ ಈ ಒಂದು ವರದಿ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರಮುಖವಾದಂತಹ ಕಾರಣ ಏನು, ಅಲ್ಲಿ ಅಷ್ಟು ಹೃದಯಾಘಾತಗಳು ಸರಣಿಯಾಗಿ ಆಗೋದಕ್ಕೆ ಏನ್ ಕಾರಣ ಅನ್ನೋ ನಿಟ್ಟಿನಲ್ಲಿ ಈ ವರದಿ ಒಂದ್ ರೀತಿಯ ದಿಕ್ಸೂಚಿ ಆಗುತ್ತೆ. ಸೊ ಈ ಒಂದು ವರದಿಗೆ ಸರ್ಕಾರ ಕೂಡ ಕಾಯ್ತಾ ಇರುವಂತದ್ದು. ನಾಳೆ ಅಂತಿಮವಾಗಿ ವರದಿ ಸಲ್ಲಿಕೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಮುಂದುವರೆದಿದೆ. ಇನ್ನು ಹೃದಯಾಘಾತದ ವರದಿ ಸಲ್ಲಿಕೆಗೆ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ನಾಳೆ ಸರ್ಕಾರಕ್ಕೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಹಾಸನದಿಂದ ಬೆಂಗಳೂರಿಗೆ ತಜ್ಞರ ತಂಡ ಆಗಮಿಸಿರೋದು. ನಾಳೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ಆರೋಗ್ಯ ಸಚಿವರಿಗೆ ವರದಿ ಸಲ್ಲಿಕೆ ಆಗುತ್ತೆ.
ಅನೇಕ ವೈದ್ಯರನ್ನ ರಿಪಬ್ಲಿಕ್ ಕನ್ನಡ ಕೂಡ ಸಂಪರ್ಕ ಮಾಡಿದೆ. ತಜ್ಞ ವೈದ್ಯರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಎಲ್ಲರೂ ಹೇಳ್ತಿರೋದಿಷ್ಟೇ, ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತಲ್ಲ, ರಾಜ್ಯಾದ್ಯಂತ ಇನ್ಫ್ಯಾಕ್ಟ್ ದೇಶದಾದ್ಯಂತ ಹೃದಯಾಘಾತಗಳು ಆಗ್ತಲೇ ಇದೆ. ಆದ್ರೆ ಹಾಸನದಲ್ಲಿ ಹೆಚ್ಚಿನ ವರದಿಗಳು ಬಹಿರಂಗವಾಗ್ತಾ ಇರೋ ಕಾರಣಕ್ಕೋಸ್ಕರ ಆ ಆತಂಕ ಇದೆ. ಜನರು ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಸನದಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ, ಪರಿಸ್ಥಿತಿಯನ್ನ ನಿಭಾಯಿಸುವ ಸಲುವಾಗಿ ಮಾಡಿಕೊಳ್ಳಲಾಗಿದೆ ಅಂತ. ಆದ್ರೂ ಜನರಲ್ಲಿರುವ ಆತಂಕವನ್ನ ದೂರ ಮಾಡುವ ಸಲುವಾಗಿ ತಜ್ಞರ ಸಮಿತಿ ಹಾಸನಕ್ಕೆ ಭೇಟಿ ನೀಡಿತ್ತು. ಈ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೀಪ್ತಿ, ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಹಾಸನ ವಿಶೇಷವಾಗಿ ಗಮನ ಸೆಳೆತಿರೋದು, ಅದರಲ್ಲೂ ಹಾಸನದ ಜನರಿಗೆ ಆತಂಕ ಕಾರಣವಾಗ್ತಾ ಇರೋದು ಸತತ ಹೃದಯಾಘಾತ. ಈ ವರದಿ ಎಷ್ಟು ಮಹತ್ವಪೂರ್ಣದ್ದಾಗಿರುತ್ತೆ, ಹಾಗೆ ಹಾಸನದ ಜನರಿಗೆ ಈ ವರದಿಯಿಂದ ಏನೆಲ್ಲ ನಿರೀಕ್ಷೆ ಇಟ್ಕೊಳ್ಬಹುದು? ಸ್ಮಿತಾ, ಹಾಸನದಲ್ಲಿ ಸರಣಿ ಹೃದಯಾಘಾತ ಆಗ್ತಿರುವಂತಹ ಪ್ರಕರಣ ಸರ್ಕಾರಕ್ಕೆ ತಲೆಬಿಸಿಯನ್ನ ಉಂಟು ಮಾಡಿತ್ತು. ಹೀಗಾಗಿ ಒಂದು ತಾಂತ್ರಿಕ ಸಮಿತಿಯನ್ನ ರಚಿಸುವ ಮೂಲಕ ಅಲ್ಲಿ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು, ಅಂದ್ರೆ ಇಷ್ಟು ಹೃದಯಾಘಾತಗಳಿಗೆ ಮೂಲ ಕಾರಣ ಏನು ಅನ್ನೋದನ್ನ ಹುಡುಕಿ ಅಂತ ಹೇಳಿ ಒಂದು ಸಮಿತಿ ರಚನೆಗೆ ಸೂಚಿಸಿತ್ತು. ಇದರ ಬೆನ್ನಲ್ಲೇ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಏನು ಈ ಮುಂಚೆ ರಾಜ್ಯದ ಹೃದಯಾಘಾತದ ವರದಿಯನ್ನ ತಯಾರು ಮಾಡ್ತಾ ಇದ್ರು, ಅದೇ ಒಂದು ಸಮಿತಿಗೆ ಈ ಜವಾಬ್ದಾರಿಯನ್ನ ಕೊಡ್ತು. ಈಗ ಹಾಸನಕ್ಕೆ ವಿಶೇಷವಾಗಿ ಒತ್ತನ್ನ ಕೊಟ್ಟು ಅಲ್ಲಿ ಆದಂತಹ 23 ಹೃದಯಾಘಾತದ ಪ್ರಕರಣಗಳು, ಈಗ ನಂಬರ್ ಜಾಸ್ತಿ ಆಗಿದೆ. ಆದ್ರೆ ಸಮಿತಿಯನ್ನ ರಚಿಸುವಂತಹ ಸಂದರ್ಭದಲ್ಲಿ 23 ಸಾವಾಗಿತ್ತು ಹೃದಯಾಘಾತಕ್ಕೆ. ಹೀಗಾಗಿ ಅದರ ಬೆನ್ನಲ್ಲೇ ಈಗ ಅಧ್ಯಯನವನ್ನ ಕೂಡ ಮಾಡಲಾಗಿತ್ತು. ಈಗ ಅಂತಿಮವಾದಂತಹ ವರದಿಯನ್ನ ನಾಳೆ ಸರ್ಕಾರಕ್ಕೆ ಸಮಿತಿ ಸಲ್ಲಿಸಲಿಕ್ಕಿದೆ. ಇವತ್ತು ಅದೇ ವಿಚಾರವಾಗಿ ಈ ಒಂದು ಹಾಸನದ ಡಿಎಚ್ಒ ಹಾಗೆ ಅಲ್ಲಿರುವಂತಹ ಕಾಲೇಜಿನ ವೈದ್ಯಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಅವರು ಮುಂದಾಗ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಎಷ್ಟು ಸ್ಟಡಿ ಅಂದ್ರೆ 80% ಕಂಪ್ಲೀಟ್ ಆಗಿದೆ, ಯಾವೆಲ್ಲ ರೀತಿಯ ಪ್ರೊಸೀಜರ್ ನಡೆದಿದೆ ಅನ್ನೋದನ್ನ ಮಾಹಿತಿಯನ್ನ ಪಡೆಯೋದಕ್ಕೆ ಅಂತ ಹೇಳಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ನ ಮಾಡ್ತಾ ಇದ್ದಾರೆ. ಅದೇನು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆರಂಭ ಆಗ್ಲಿಕ್ಕಿದೆ. ನಂತರ ನಾಳೆ ಈ ಹಾಸನ ಹೃದಯಾಘಾತದ ವರದಿ ಸಮಿತಿಯಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು, ಡಿಎಚ್ಒ ಸೇರಿ ಅಲ್ಲಿರುವಂತಹ ವೈದ್ಯರು, ಅವರನ್ನ ಜಯದೇವ ಆಸ್ಪತ್ರೆಗೆ ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಕೂಡ 10 ಗಂಟೆ ಹೊತ್ತಿಗೆ ಈ ಒಂದು ಟೀಮ್ ಜಯದೇವ ಆಸ್ಪತ್ರೆಯಲ್ಲಿ ಸೇರುತ್ತೆ. ನಂತರ ಒಂದು ಸುತ್ತಿನ ಸಭೆ ಆಗಿ ಸಂಜೆ 4 ಗಂಟೆಗೆ ದಿನೇಶ್ ಗುಂಡೂರಾವ್ ಅವರು ಜಯದೇವ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ಅವರಿಗೆ ರಿಪೋರ್ಟ್ ಅನ್ನ ಕೊಡೋಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಇನ್ನು ಪ್ರಾಥಮಿಕ ವರದಿಯಲ್ಲಿ ಹಾಸನದ ಹೃದಯಾಘಾತಕ್ಕೆ ಮಾಂಸ ಸೇವನೆ ಅತಿ ಮುಖ್ಯ ಕಾರಣ ಅನ್ನೋದು ಕಂಡು ಬಂದಿದೆ. ಇದನ್ನ ರಿಪಬ್ಲಿಕ್ ಕನ್ನಡ ವಾರದ ಹಿಂದಷ್ಟೇ ಈ ವಿಚಾರವನ್ನ ಹೇಳಿತ್ತು. ಅಂದ್ರೆ ಅಲ್ಲಿ ಪ್ರಮುಖವಾದಂತಹ ಕಾರಣ ಅಂದ್ರೆ ರೆಡ್ ಮೀಟ್ ಸೇವನೆಯಿಂದ ಹೃದಯಾಘಾತದ ಹೆಚ್ಚಳ ಆಗಿದೆ ಅಂತ ಹೇಳಿ. ಜೊತೆಗೆ ಈ ಒಂದು ವರದಿ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರಮುಖವಾದಂತಹ ಕಾರಣ ಏನು, ಅಲ್ಲಿ ಅಷ್ಟು ಹೃದಯಾಘಾತಗಳು ಸರಣಿಯಾಗಿ ಆಗೋದಕ್ಕೆ ಏನ್ ಕಾರಣ ಅನ್ನೋ ನಿಟ್ಟಿನಲ್ಲಿ ಈ ವರದಿ ಒಂದ್ ರೀತಿಯ ದಿಕ್ಸೂಚಿ ಆಗುತ್ತೆ. ಸೊ ಈ ಒಂದು ವರದಿಗೆ ಸರ್ಕಾರ ಕೂಡ ಕಾಯ್ತಾ ಇರುವಂತದ್ದು. ನಾಳೆ ಅಂತಿಮವಾಗಿ ವರದಿ ಸಲ್ಲಿಕೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ.